ನಮ್ಮ ಲೈಫಲ್ಲಿ ಈ ರಿಲೇಷನ್ಶಿಪ್ಸಲ್ಲಿ ಎಷ್ಟೋ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ರಿಲೇಷನ್ಶಿಪ್ಸಲ್ಲಿ ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ತುಂಬ ನೋವುಗಳು ಕೊಡುತ್ತೆ, ಕೆಲವೊಂದು ಅರ್ಥನೇ ಆಗಲ್ಲ. ಬಟ್ ಏನೇ ಆಗಿದ್ರೂ ಒಂದು ರಿಲೇಷನ್ಶಿಪ್ಸಲ್ಲಿ ವೂಂಡ್ಸ್ ಅನ್ನೋದು ಇರಬಾರದು. ಆ ವೂಂಡ್ಸ್ ಇದ್ದರೆ ಏನಾಗುತ್ತೆ ಅಂದರೆ ಅದೊಂದು ಪ್ಯಾಟರ್ನ್ಸ್, ಒಂದು ಕರ್ಮ ಪೆಂಡಿಂಗ್ ಇದೆ ಅಂತ ಅರ್ಥ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಪಾರ್ಟ್ನರನ್ನು ಚೇಂಜ್ ಮಾಡೋಣ, ಅವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಪಾರ್ಟ್ನರನ್ನು ಬಿಟ್ಟು ಬೇರೆ ಪಾರ್ಟ್ನರ್ ಹತ್ರ ಹೋಗ್ತಾರೆ. ಬಟ್ ಇವ್ರಿಗೆ ಒಂದು ವಿಷಯ ಏನು ಅರ್ಥ ಆಗಲ್ಲ ಅಂದರೆ, ಒಳಗೆ ಆ ವೂಂಡ್ ಇದೆ, ಇನ್ನೊಂದು ಆ ಕರ್ಮ ಕ್ಲಿಯರ್ ಆಗಿಲ್ಲ ಅಂದರೆ ಅದು ಸಾಲ್ವ್ ಮಾಡೋಕ್ಕೆ ಅದೇ ಥರ ಸಿಮಿಲರ್ ಪಾರ್ಟ್ನರೇ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಹುಡುಕೊಂಡು ಬರ್ತಾ ಇರ್ತಾರೆ. ಸೊ ಎಲ್ಲಿ ಅಂದರೆ ನಾವು ಹೊರಗೆ ಚೇಂಜ್ ಮಾಡೋದಲ್ಲ, ನಮ್ಮ ಒಳಗೆ ಚೇಂಜ್ ಮಾಡಬೇಕು. ನಿಮ್ಮ ಒಳಗೆ ಹಾರ್ಟ್ ಚಕ್ರದಲ್ಲಿ ಆ ವೂಂಡ್ಸ್ ಕ್ಲಿಯರ್ ಆಗಿದ್ದರೆ, ಆ ಕರ್ಮ ಲೈಫ್ ಲೆಸನ್ಸ್ ಅನ್ನೋದು ಎಂಡ್ ಆಗಿದ್ದರೆ ನೀವು ಒಳ್ಳೆ ಪಾರ್ಟ್ನರ್ಸ್ನ ಹುಡುಕ್ಬೋದು. ಇಲ್ಲಾಂದರೆ ಇರೋ ಪಾರ್ಟ್ನರ್ ಹತ್ರನೇ ಪ್ರಾಬ್ಲಮ್ಸ್ ಎಲ್ಲನೂ ನೀವು ಸಾಲ್ವ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಪಾರ್ಟ್ನರನ್ನು ಚೇಂಜ್ ಮಾಡಿ 6 ತಿಂಗಳು ಮತ್ತೆ ಸೇಮ್ ಪ್ಯಾಟರ್ನ್ಸು, ಸೇಮ್ ಪೇಯ್ನ್ಸು ಮತ್ತೆ ಅದು ರಿಪೀಟ್ ಆಗುತ್ತದೆ, ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಚೇಂಜ್ ಅನ್ನೋದು ನಮ್ಮ ಹಾರ್ಟ್ ಚಕ್ರದಲ್ಲಿ ಇರೋ ಬ್ಲಾಕೇಜಸ್ಸು, ವೂಂಡ್ಸನ್ನು ನಾವು ಚೇಂಜ್ ಮಾಡ್ಕೋಬೇಕು. ನಾನು ಕೌನ್ಸಿಲಿಂಗ್ಸಲ್ಲಿ ಡೀಪಾಗಿ ಐಡೆಂಟಿಫೈ ಮಾಡಿ ಅವ್ರ ಬ್ಲಾಕೇಜಸ್ನ ಹೇಳ್ತಾ ಬಂದರೆ ಅವ್ರಿಗೆ ಅರ್ಥ ಆಗುತ್ತೆ ಚೇಂಜ್ ಅನ್ನೋದು ಹೊರಗೆ ಅಲ್ಲ, ನಮ್ಮ ಒಳಗೆ ನಾವು ಮಾಡ್ಕೋಬೇಕು ಅನ್ನೋದೇ. ಅವ್ರಿಗೆ ಯಾವಾಗ ಕ್ಲಾರಿಟಿ ಬರುತ್ತೋ, ನಾವು ಹೇಳೋ ಸ್ಟೆಪ್ಸ್ ಯಾವಾಗ ಮಾಡ್ತಾರೋ ಆವಾಗ ಈ ರಿಲೇಷನ್ಶಿಪ್ಸ್ ಇಶ್ಯೂಸ್ ಎಲ್ಲ ಈಸಿಯಾಗಿ ಸಾಲ್ವ್ ಆಗುತ್ತೆ. ಈ ಥರ ನಿಮಗೂ ಒಂದು ರಿಲೇಷನ್ಶಿಪ್ಸ್ ಇಶ್ಯೂ ಇದ್ದರೆ ಅದರಿಂದ ಆಚೆ ಬರಬೇಕು, ಇಲ್ಲ ಅಂದರೆ ಎಲ್ಲಿ ಬ್ಲಾಕೇಜ್ ಆಗಿದೆ ಅನ್ನೋದು ನಿಮ್ಮ ಅರ್ಥ ಮಾಡ್ಕೋಬೇಕು ಅಂದರೆ ರಿಲೇಷನ್ ಅಂತ ನೀವು ಕಮೆಂಟಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂದರೆ ಕೆಳಗಿರೋ ನಂಬರ್ಸ್ಗೆ ಫೋನ್ ಮಾಡಿ ನಾವು ನಿಮಗೆ ಸಹಾಯ ಮಾಡ್ತೀವಿ.